ಗೈಸ್ ಇವಾಗ ನನ್ನ ಬ್ರದರ್ ಶರತ್ ಕುಮಾರ್ ಅಂತ ಇದ್ದಾನೆ. ಏನು ವಿಷಯ, ಏನು ಕುಡಿಯಲ್ಲ? ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಂಗೆ ಅದೇ ಗ್ಯಾಪಲ್ಲಿ ಎಲ್ಲ ಫ್ಯಾಮಿಲಿ ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲ ಸೂಪರಾಗಿರ್ತೀರಾ ಅಂತ ಆ್ಯಂಡ್ ಹೆಲ್ತಿಯಾಗಿರ್ತೀರಾ. ಸೊ ಇವತ್ತಿನ ವ್ಲಾಗ್ ಹೇಳೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಬೇಗ ಮಾಡ್ರಪ್ಪ ಸಬ್ಸ್ಕ್ರೈಬ್ನ, ಸರಿನಾ? ಇವತ್ತಿನ ವ್ಲಾಗ್ ಏನು ಗೊತ್ತಾ, ನನ್ನ ಬ್ರದರ್ ಶರತ್ ಕುಮಾರ್ ಅಂತ ಇದ್ದಾನೆ. ಅವನ ಮಗಂದು ಬರ್ಡೇ ಸೆಲೆಬ್ರೇಷನ್ ಇದೆ. ಹೇಗಾಗುತ್ತೆ ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಅಂತ ನೋಡೋಣ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಒನ್ ಮೋರ್, ಐ ಆಮ್ ವೆರಿ ಸಾರಿ ಗೈಸ್, ಈ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಜನವರಿ 1 ಬರ್ಡೇ ಇರೋದು, ನಾನು ಮಾಡ್ತಿರೋದು ಮಾರ್ಚಲ್ಲಿ. ಐ ಆಮ್ ವೆರಿ ಸಾರಿ. ಹಾಯ್ ಹಾಯ್ ಮನ್ವಿತ್, ಹೇಗಿದೆಯಾ? ನೋಡಿಲ್ಲಿ ನೋಡು, ಇವತ್ತೆಲ್ಲ ಫಂಕ್ಷನ್ ಹೇಗಿತ್ತು? ಇದು ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಾಯ್ತಾ? ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಿರಿಯಾನಿ ನೋಡಿದೆ, ಇನ್ನೂ ತಿನ್ನಿಲ್ಲ. ಇವಾಗ ಹೋಗ್ತೀನಿ. ಇವಾಗ ಸ್ಮೆಲ್ ಸಖತ್ತಾಗಿದೆ. ಎಲ್ಲಾರಿದ್ದಾರೆ ಗೈಸ್? ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟು ಏನಪ್ಪ ಅಂದರೆ, ಜನವರಿ 1 ಇದ್ದಿದ್ದು ಈ ಒಂದು ಬರ್ಡೇ ಪಾರ್ಟಿ ಸೆಲೆಬ್ರೇಷನು. ಬಟ್ ನಾನು ಈಗ ಅಂದರೆ ಮಾರ್ಚಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಆಮ್ ವೆರಿ ಸಾರಿ ಗೈಸ್. ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಈಗ ಈ ಒಂದು ಲೆಹೆಂಗಾ ಹೇಗೆ ಕಾಣಿಸ್ತಾ ಇದೆ ನನಗೆ? ಐ ಥಿಂಕ್ ನನಗೆ ತುಂಬ ಕ್ಯೂಟಾಗಿ ಅನ್ನಿಸ್ತಾ ಇದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಕಮೆಂಟ್ ಮೂಲಕ ಕಮೆಂಟ್ ಆಗಿ ಗೈಸ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನಪ್ಪ ಅಂತಂದರೆ, ಈ ಕ್ಲಾತ್ನ ನಾನು ಪರ್ಚೇಸ್ ಮಾಡಿದ್ದು ಮೀನಾ ಬಜಾರಲ್ಲಿ. ಸೊ ಸ್ಟಿಚ್ ಮಾಡಿಸಿದ್ದು ಕೂಡ ಅಲ್ಲೇ ಒಳ್ಳೆ ಅಫೋರ್ಡಬಲ್ ರೇಟಲ್ಲಿ ಸಿಕ್ಕಿದೆ. ಆ್ಯಂಡ್ ಸ್ಟಿಚ್ಚು ಕೂಡ ಅಫೋರ್ಡಬಲ್ ರೇಟಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವರು ನಮ್ಮನೆ ಪಕ್ಷಕ್ಕೆ ನೀವೇ ತಾನೇ ಅಡುಗೆ ಮಾಡಿದ್ದು? ನೀವೇ ತಾನೇ ನಮ್ಮನೆ ಪಕ್ಷ. ಅದಕ್ಕೆ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ, ನಮ್ಮ ಪಕ್ಷದಲ್ಲಿ ಬಿರಿಯಾನಿ ಮಾಡಿದ್ರಲ್ಲ ಅಂಕಲ್, ಅವರೇನೆ ಇಲ್ಲೂ ಕೂಡ ಅಡುಗೆ ಮಾಡಿದ್ದಾರೆ. ಸುಮ್ಮನೆ ಲೈಟಾಗಿ ಒಂಚೂರು ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಅದಕ್ಕಿನ್ನೂ ಕೂಡ ಹಾಯ್ ಅಂದರು. ನಾನು ಹಾಯ್ ಅಂದೆ, ಬಟ್ ಆದರೂ ಒಂದು ಕಡೆ ಮುಜುಗರ ಆಗ್ತಿತ್ತು. ವೀಡಿಯೋ ಮಾಡ್ಬೇಕಾದ್ರೆ ಹಾಯ್ ಅಂತಿದ್ರೆ ಎಲ್ಲರೂ ನಮಗೆ ನೋಡ್ತಿರ್ತಾರೆ, ಒಂಥರ ಮೈಂಡಲ್ಲಿ ಟೆನ್ಷನು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಎಲ್ರಿಗೂ ಮಾತಾಡ್ಸ್ಕೊಂಡು ಬಂದೆ ಗಾಯ್ಸ್. ನನ್ನ ಬ್ರದರ್ ಬೇರೆ ಸಿಕ್ದ. ಇವನಿಗೆ ಹೇಳ್ತಿದ್ದೆ, ನನ್ನ ಡ್ರೆಸ್ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದೆ, ಪರವಾಗಿಲ್ಲ, ಹಂಗೆ ಅಂತ ಹೇಳ್ತಿದ್ದ. ಅಷ್ಟರಲ್ಲಿ ಇಲ್ಲೊಬ್ರು ಅಂಕಲು ಕ್ವಾಟ್ಲೆ ಥರ ಮಾತಾಡ್ತಿದ್ರು. ನಮಗೆ ನಗು ಅಂದರೆ ನಗು, ಏನೂ ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ನನ್ನ ಸಿಸ್ಟರ್ ಕೂಡ ಸಿಕ್ಕಿದ್ಲು. ವಿಡಿಯೋ ಮಾಡ್ತಾಯಿದ್ನಲ್ಲ, ಹಾಯ್ ಅಂತ ಅಂದ್ಲು. ಹಾಗಾಗಿ ಅವಳ ಜೊತೆ ಮಾತಾಡ್ತಾ ಇದ್ದೆ. ವರ್ಷ ಅಂತ ಏನಿಲ್ಲ. ಸ್ವೀಟು ಗೈಸು, ನಮ್ಮ ದೊಡ್ಡಪ್ಪ ನೋಡಿ ಹೆಂಗಾಡ್ತಾರೆ. ಹೊಸ ವರ್ಷದ ದಿನ ಕುಡಿಯಲ್ವಂತೀವಿ. ಕುಡಿಯಲ್ಲ ದೊಡ್ಡಪ್ಪ? ಪಕ್ಕ ಕುಡಿಯಲ್ವಾ? ಯಾಕೆ ಕುಡಿಯಲ್ಲ? ಏನು ವಿಷಯ, ಏನು ಕುಡಿಯಲ್ಲ? ಸರಿಯಾಗಿ ಹೇ
ಹೇ ಗಾಯ್ಸ್, ಫೈನಲಿ ವಿಡಿಯೋ ಮುಗಿತಾ ಬರ್ತಾ ಇದೆ. ಸೊ ಹೇಗಿತ್ತು ವಿಡಿಯೋ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಂಗೆ ಫೈನಲ್ ಮುಗಿತಾ ಇದೆಯಲ್ಲ, ಒಂದು ಪಾಪದ ಫೋಟೋ ತೊಗೊಳ್ಳೋಣ ಅಂತ ಎಲ್ಲ ಬಂದು ಫೋಟೋ ತೊಗೊಳ್ತಾ ಇದ್ವಿ. ಜೊತೆಗೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ನನ್ನ ಡ್ರೆಸ್ ಹೇಗಿದೆ ಅಂತ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಡ್ರೆಸ್ನ ಚೆನ್ನಾಗಿದೆಯಲ್ವ ಅಂತ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ನನ್ನ ಮಗಳಿಗೂ ಕೂಡ ಅಂದರೆ ನನ್ನ ಮಗಳು ಡ್ರೆಸ್ಸಿಗೆ ನಾನು ಮ್ಯಾಚ್ ಮಾಡ್ಕೊಂಡಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅವಳ ಡ್ರೆಸ್ಸನ್ನು ಕೂಡ ಅಲ್ಲ. ಅವಳದು ಔಟ್ಫಿಟ್ ನಂಗೆ ತುಂಬ ಇಷ್ಟ ಆಗೋಯಿತು ಈ ಸಲ ಮಾತ್ರ. ಹಾಗೆ ಅದೇ ಗ್ಯಾಪಲ್ಲಿ ಎಲ್ಲ ಫ್ಯಾಮಿಲಿ ಛತ್ರ ಖಾಲಿ ಮಾಡಬೇಕಲ್ಲ, ಅದೇ ಗ್ಯಾಪಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಬಲೂನ್ಸ್ ಎಲ್ಲ ಹೊಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದೀವಿ. ಸೊ ಇನ್ನೇನು ಮನೆಗೆ ಹೋಗೋ ಟೈಮು. ಮನೆಗೆ ಹೋದ್ಮೇಲೆ ಒಂದು ಚಿಕ್ಕದ ಪಾರ್ಟಿ ಇರುತ್ತೆ ನೋಡಿ, ಹಾಗೇ ಗೈಸ್. ಇವಾಗ ನನ್ನ ಬ್ರದರ್ ಶರತ್ ಕುಮಾರ್ ಅಂತ ಇದ್ದಾನೆ, ಅವನ ಮಗ ಮನ್ವಿತ್ ಅಂತ ಹೇಳಿ ಅವ್ನ ಬರ್ಡೇ ಇವತ್ತು. ಸೊ ಲಾಸ್ಟ್ ಏನಿದೆ ಡಿನ್ನರ್, ಇವತ್ತು ಡಿನ್ನರ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಫುಲ್ ಕ್ರೌಡ್ ಆಗಿ ಹೋಗ್ಬಿಟ್ಟಿದೆ. ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದ್ದೀವಿ. ನಿಮ್ಗೆ ಆಲ್ರೆಡಿ ನೋಡಿದ್ದೀರ ನೋಡಿ ನೋಡಿ ಇಲ್ಲಿ ಹೆಂಗಾಗ್ತಿದೆ. ಕೂಲಾಗಿರಿ ಶಾಂತಿ ಶಾಂತಿ. ಎಲ್ಲ ಶಾಂತರಾಗಿ ಚೆನ್ನಾಗಿತ್ತ ಊಟ ಎಲ್ರದ್ದು? ಬಿರಿಯಾನಿ, ಮಟನ್ ಬಿರಿಯಾನಿ ಸೂಪರ್ ಆಗಿತ್ತು. ಸಂತೋಷ್ ಹೇಗಿದೆ? ಚೆನ್ನಾಗಿದೆ. ಓ ನೈಸ್. ಒಮ್ಮೆ ಹೇಗಿದೆ? ಹೇ ಗಾಯ್ಸ್, ಫೈನಲಿ ಎಂಡ್ ಮಾಡೋ ಟೈಮ್ ಆಯಿತು. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಹ್ಯಾಂಟಲ್ ದೆನ್ ಟೇಕ್ ಕೇರ್, ಬಾಯ್, ಐ ಲವ್ ಯು ಆಲ್ ಗೈಸ್. ಆದರೆ ಒಂದು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಏನಪ್ಪ ಅಂತ ಅಂದರೆ, ಇದು ಆ್ಯಕ್ಚುಲಿ ಈ ವಿಡಿಯೋ ಬಂದು ಜನವರಿ 1ನೇ ತಾರೀಕು, ಜಾನ್ ಫಸ್ಟ್ ಡೇದು. ಬಟ್ ನಾನು ಈಗ ಅಪ್ಲೋಡ್ ಮಾಡ್ತೀನಿ. ಐ ಆಮ್ ವೆರಿ ಸಾರಿ ಗೈಸ್.